ಮೊದಲನೆಯದಾಗಿ ಮಾರುಕಟ್ಟೆಯ ಇಂದಿನ ಸ್ಥಿತಿಯನ್ನು ಗಮನಿಸೋಣ. ಇಂದು ನಿಫ್ಟಿ 50 ಬರೋಬ್ಬರಿ 2.6% ಭಾರೀ ಕುಸಿತ ಕಂಡರೆ ಸೆನ್ಸೆಕ್ಸ್ ಕೂಡ 2.4% ಕೆಳಗಿಳಿದಿದೆ. ಇನ್ನು ಬ್ಯಾಂಕಿಂಗ್ ವಲಯದ ಮೇಲೆ ಹೂಡಿಕೆದಾರರಿಗಿರುವ ನಂಬಿಕೆ ಇಂದು ಸಂಪೂರ್ಣವಾಗಿ ಕುಸಿದಿದ್ದು ಬ್ಯಾಂಕ್ ನಿಫ್ಟಿ ಬರೋಬ್ಬರಿ 3.4% ಪತನ ಕಂಡಿದೆ. ಮಾರುಕಟ್ಟೆಯ ಭಯದ ಸೂಚ್ಯಂಕವಾದ ಇಂಡಿಯಾ ವಿಐಎಕ್ಸ್ ಬರೋಬ್ಬರಿ 17% ಜಿಗಿದಿರುವುದು ಹೂಡಿಕೆದಾರರಲ್ಲಿ ಮನೆ ಮಾಡಿರುವ ಆತಂಕವನ್ನು ಎತ್ತಿ ತೋರಿಸುತ್ತಿದೆ. ಈ ಭೀಕರ ಕುಸಿತಕ್ಕೆ ಅತಿ ದೊಡ್ಡ ಕಾರಣವೆಂದರೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ಭೀತಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ನ ಇಂಧನ ಕೇಂದ್ರಗಳ ಮೇಲೆ ದಾಳಿ ನಡೆಸಲು 48 ಗಂಟೆಗಳ ಗಡುವು ನೀಡಿರುವುದು ಜಾಗತಿಕ ಮಾರುಕಟ್ಟೆಯಲ್ಲಿ ಕಂಪನ ಸೃಷ್ಟಿಸಿದೆ. ಈ ಉದ್ವಿಗ್ನತೆಯಿಂದಾಗಿ ಜಗತ್ತಿನ ಪ್ರಮುಖ ತೈಲ ಮಾರ್ಗವಾದ ಸ್ಟ್ರೇಟ್ ಆಫ್ ಹಾರ್ಮುಜ್ ಬಂದ್ ಆಗುವ ಅಪಾಯ ಎದುರಾಗಿದೆ. ಇದರ ನೇರ ಪರಿಣಾಮವಾಗಿ ಲೈವ್ ಕಚ್ಚಾ ತೈಲ ಅಂದರೆ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ ಇಂದು ತೀವ್ರ ಏರಿಳಿತ ಕಾಣುತ್ತಿದ್ದು ಸದ್ಯ ಪ್ರತಿ ಬ್ಯಾರೆಲ್ಗೆ $100 ರಿಂದ $103 ಆಸುಪಾಸಿನಲ್ಲಿ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ ಇಷ್ಟೊಂದು ವೇಗವಾಗಿ ಏರುತ್ತಿರುವುದು ಭಾರತದಂತಹ ಆಮದು ಅವಲಂಬಿತ ದೇಶಗಳಿಗೆ ದೊಡ್ಡ ಆರ್ಥಿಕ ಹೊಡೆತ ನೀಡಲಿದೆ. ಇದರ ಬೆನ್ನಲ್ಲೇ ಭಾರತೀಯ ರೂಪಾಯಿ ಮೌಲ್ಯ ಇಂದು ದಾಖಲೆಯ ಕುಸಿತ ಕಂಡು $1 ಎದುರು 93.95 ರೂಪಾಯಿಗೆ ತಲುಪಿದೆ. ರೂಪಾಯಿ ಮೌಲ್ಯ ಕುಸಿದಷ್ಟು ವಿದೇಶಿ ಹೂಡಿಕೆದಾರರು ಭಾರತದಿಂದ ಹಣವನ್ನು ಹೊರತೆಗೆಯುತ್ತಿದ್ದಾರೆ. ಇನ್ನು ದೇಶೀಯವಾಗಿ ನೋಡುವುದಾದರೆ ಎಚ್ಡಿಎಫ್ಸಿ ಬ್ಯಾಂಕ್ ಷೇರುಗಳು ಇಂದು 4.4% ಕುಸಿದು ತನ್ನ 52 ವಾರಗಳ ಕನಿಷ್ಠ ಮಟ್ಟಕ್ಕೆ ತಲುಪಿವೆ. ಬ್ಯಾಂಕಿನ ಆಂತರಿಕ ಆಡಳಿತ ಮಂಡಳಿಯಲ್ಲಿನ ಬದಲಾವಣೆಗಳು ಮತ್ತು ವಿದೇಶಿ ಶಾಖೆಯಲ್ಲಿ ನಡೆದಿದೆ ಎನ್ನಲಾದ ಕೆಲವು ಹಣಕಾಸಿನ ಲೋಪದೋಷಗಳು ಈ ಕುಸಿತಕ್ಕೆ ಪ್ರಮುಖ ಕಾರಣ. ಮತ್ತೊಂದೆಡೆ ಕಾರ್ಪೊರೇಟ್ ವಲಯದಲ್ಲಿ ಅದಾನಿ ಗ್ರೂಪ್ ಮತ್ತು ವೇದಾಂತ ನಡುವಿನ ಕಾನೂನು ಸಮರ ತೀವ್ರಗೊಂಡಿದೆ. ಜಯಪ್ರಕಾಶ್ ಅಸೋಸಿಯೇಟ್ಸ್ ಕಂಪನಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಅದಾನಿ ಗ್ರೂಪ್ ಮಾಡಿದ್ದ ಬಿಡ್ ಅನ್ನು ಪ್ರಶ್ನಿಸಿ ವೇದಾಂತ ಇಂದು ಮೇಲ್ಮನವಿ ಸಲ್ಲಿಸಿದೆ. ಈ ವಿವಾದದಿಂದಾಗಿ ಇಂದು ಅದಾನಿ ಎಂಟರ್ಪ್ರೈಸಸ್ ಷೇರುಗಳು 5% ಕುಸಿತ ಕಂಡಿವೆ. ಎಕ್ಸ್ಪರ್ಟ್ಸ್ಗಳ ಪ್ರಕಾರ ಈ ಯುದ್ಧದ ಪರಿಸ್ಥಿತಿ ತಿಳಿಯಾಗುವವರೆಗೂ ಮತ್ತು ತೈಲ ಬೆಲೆ ನಿಯಂತ್ರಣಕ್ಕೆ ಬರುವವರೆಗೂ ಮಾರುಕಟ್ಟೆಯಲ್ಲಿ ಇಂತಹ ಏರಿಳಿತಗಳು ಮುಂದುವರಿಯುವ ಸಾಧ್ಯತೆಯಿದೆ. ಇದು ಮಾರುಕಟ್ಟೆಯ ಇಂದಿನ ಭೀಕರ ಕುಸಿತದ ಕಂಪ್ಲೀಟ್ ಅಪ್ಡೇಟ್ ತರುವ ನಮ್ಮ ಪ್ರಾಮಾಣಿಕ ಪ್ರಯತ್ನವಾಗಿತ್ತು. ನಾವು ನಿಮಗೆ ನಿರಂತರವಾಗಿ ಇಂತಹ ಮಾಹಿತಿಗಳನ್ನು ತಲುಪಿಸುತ್ತಿರುತ್ತೇವೆ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಿದ್ದರೆ ಈಗಲೇ ಮಾಡಿ. ನಮಸ್ತೆ.